ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಅಶೋಕ್ ಎಫ್ ದೊಡಮನೆ. ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಶಿವಶರಣೆ ಅಕ್ಕಮ್ಮನವರು ತಮ್ಮ ವಚನದಲ್ಲಿ ತೋಟಗಾರಿಕೆ ಬೆಳೆಗಳಾದ ಹಣ್ಣು ಮತ್ತು ತರಕಾರಿಗಳಲ್ಲಿ ಕಾರ್ಬೋಹೈಡ್ರೇಟ್ ವಿಶ್ಲೇಷಣೆಯನ್ನು ಕಾಣಬಹುದು. ವಚನ ಸಂಖ್ಯೆ 38ರಲ್ಲಿ ವಚನ ಈ ರೀತಿಯಾಗಿದೆ. ಕೂಪ ಜಲವ ಬಳಸುವಣ್ಣಕ್ಕ ಲವಣ ಬಳಕೆ ಸಾರೋಪಿತ ದ್ರವ್ಯವನ್ನರಿಯಬೇಕು. ಸರ್ವ ಸಂಗ್ರಹಗಳಲ್ಲಿ ಸೌಕರ್ಯವ ತಿಳಿಯಬೇಕು. ಪರ್ಣ ಫಲಂಗಳಲ್ಲಿ ಪುನರಪಿ ಪ್ರಕ್ಷಾಳನವ ಮಾಡಬೇಕು. ಕೂಪೋದಕವ ತ್ರಿಪಾವಡಿಯಲ್ಲಿ ಶೋಧಿಸಬೇಕು. ಇಂತಿವು ಸಂತೋಷ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗಕ್ಕೆ ಅರ್ಪಿತ. ರೋಗದಿಂದ ದೂರವಿರಬೇಕಾದರೆ ನಮ್ಮ ಆಹಾರ ಶುಚಿಯಾಗಿರಬೇಕಲ್ಲವೇ? ಇದರ ಬಗ್ಗೆ ವಚನಕಾರ್ತಿ ಅಕ್ಕಮ್ಮ ಏನು ಹೇಳುತ್ತಾಳೆ ಗೊತ್ತೇ? ಹಣ್ಣು ಮತ್ತು ತರಕಾರಿಗಳನ್ನು ಆರಿಸಿಕೊಳ್ಳುವಾಗ ಹಲವಾರು ವಿಚಾರಗಳ ಕಡೆಗೆ ಗಮನ ನೀಡಬೇಕಾಗುತ್ತದೆ. ಮುಖ್ಯವಾಗಿ ಅವುಗಳಲ್ಲಿ ಯಾವ ಅಂಶಗಳಿವೆ ಮತ್ತು ಯಾವ ರೀತಿಯ ಗುಣಗಳನ್ನು ಅವು ಹೊರ ಸೂಸುತ್ತವೆ ಎಂದು ತಿಳಿದುಕೊಳ್ಳುವುದು ಅಗತ್ಯವಾಗಿದೆ. ಕೆಂಪು ಕ್ಯಾಪ್ಸಿಕಮ್ಗಳಲ್ಲಿ ಉರಿ ಊತದ ವಿರುದ್ಧ ಹೋರಾಡುವ ವಿಟಮಿನ್ ಸಿ ಯಂತಹ ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚಾಗಿರುತ್ತದೆ. ಕ್ಯಾನ್ಸರ್ ವಿರುದ್ಧ ಹೋರಾಡುವ ಬಿಟಾ ಕ್ಯಾರೋಟಿನ್ ಕೆಂಪು ಮತ್ತು ಕಿತ್ತಳೆ ವರ್ಣದ ತರಕಾರಿಗಳಲ್ಲಿ ಅತ್ಯಧಿಕವಾಗಿ ಇರುತ್ತವೆ. ಪ್ರಾಸ್ಟೇಟ್ ಗ್ರಂಥಿ ಸ್ನೇಹಿ ಆ್ಯಂಟಿ ಆಕ್ಸಿಡೆಂಟ್ ಇಕೋಪಿನ್ ತರಕಾರಿಗಳಲ್ಲಿ ಕಂಡುಬರುವ ಸಾವಿರಾರು ಹೀರಿಕೊಳ್ಳುವ ಫೈಟೋಕೆಮಿಕಲ್ಗಳಿಗೆ ಒಂದು ಉದಾಹರಣೆಯಾಗಿದೆ. ಹಲವಾರು ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ಕಾರ್ಬೋಹೈಡ್ರೇಟ್ ಅಂಶಗಳು ಶ್ರೀಮಂತವಾಗಿವೆ. ಪೂರ್ಣ ಹಣ್ಣು ಮತ್ತು ತರಕಾರಿಯಾಗಿ ಸೇವಿಸಿದಲ್ಲಿ ಸಾಧಾರಣ ಪ್ರಮಾಣದಷ್ಟು ಕಾರ್ಬೋಹೈಡ್ರೇಟನ್ನು ಒಂದು ಬಾರಿಗೆ ಸೇವಿಸುತ್ತೇವೆ. ಹಣ್ಣಿನಲ್ಲಿ ಪ್ರಕೋಷ್ಠ ಮಾದರಿಯಲ್ಲಿ ಸಕ್ಕರೆ ಪ್ರಮಾಣವಿರುತ್ತದೆಯಾದ್ದರಿಂದ ಅದು ರಕ್ತದಲ್ಲಿ ಸಕ್ಕರೆ ಅಂಶವನ್ನು ಏರಿಸುವುದಿಲ್ಲ. ಹಣ್ಣಿನ ಜ್ಯೂಸುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗ್ಲೂಕೋಸ್ ಇರುವ ಕಾರಣದಿಂದ ಅವುಗಳ ಸೇವನೆ ಕಡಿಮೆ ಮಾಡಿದಲ್ಲಿ ಒಳಿತು. ಆಲೂಗಡ್ಡೆ, ಪಾರ್ಸ್ನಿಪ್ ಮತ್ತು ಇತರ ಪಿಷ್ಟಗಳಿಂದ ತುಂಬಿದ ಬೇರು ತರಕಾರಿಗಳ ಸೇವೆಯನ್ನು ಕಡಿಮೆ ಮಾಡಿದಷ್ಟು ಒಳಿತು. ಶುದ್ಧ ಸಕ್ಕರೆಗಿಂತ ಅಧಿಕ ಪ್ರಮಾಣದ ಗ್ಲೂಕೋಸನ್ನು ಈ ಪಿಷ್ಟಗಳು ಹೊಂದಿರುತ್ತವೆ. ಹೀಗಾಗಿ ರಕ್ತದಲ್ಲಿ ಸಕ್ಕರೆ ಅಂಶಗಳ ಪ್ರಮಾಣ ಅತಿಯಾಗಿ ಏರುತ್ತವೆ. ಹಾಗೆಂದು ಎಲ್ಲ ಬೇರು ತರಕಾರಿಗಳನ್ನು ತೊರೆಯಬೇಕು ಎಂದೇನಲ್ಲ. ಕ್ಯಾರೆಟ್ಗಳು ಮತ್ತು ಕ್ಯಾರೆಟ್ ಹಾಗೂ ಸಿಹಿ ಗೆಣಸುಗಳು ಅತ್ಯಧಿಕ ಪ್ರಮಾಣದಲ್ಲಿ ಕರಗುವ ನಾರಿನಾಂಶಗಳನ್ನು ಹೊಂದಿರುತ್ತವೆ. ಹೀಗಾಗಿ ಸಹಜವಾಗಿ ರಕ್ತದಲ್ಲಿ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುತ್ತವೆ. ಹಾಗೆಯೇ ತರಕಾರಿಗಳು ಅಥವಾ ಆಹಾರವನ್ನು ಆರಿಸುವಾಗ ಕರಗುವ ನಾರಿನಾಂಶಗಳನ್ನು ಆರಿಸಿಕೊಳ್ಳಿ. ಹೀಗಾಗಿ ಓಟ್ಸ್, ಬಾರ್ಲಿ, ಸೇಬು ಹಣ್ಣುಗಳು ಮತ್ತು ಕೆಲವು ಬೆರ್ರಿಗಳು ಮತ್ತು ದ್ವಿದಳ ಧಾನ್ಯಗಳು ಉತ್ತಮ ಆಯ್ಕೆಯಾಗಲಿದೆ. ಇವುಗಳಲ್ಲಿ ಗ್ಲೈಕಾಮಿಕ್ ಇಂಡೆಕ್ಸ್ ಅಥವಾ ಆಹಾರದಿಂದಾಗುವ ರಕ್ತದಲ್ಲಿ ಸಕ್ಕರೆ ಪ್ರಮಾಣದ ಏರುಪೇರುಗಳನ್ನು ಹೆಚ್ಚು ನಿಯಂತ್ರಿಸಬಹುದು. ಆಲೂಗಡ್ಡೆ ಅಥವಾ ಪಾಸ್ತಾ ಸಲಾಡ್ಗಳಂತೆ ಪಿಷ್ಟ ಅಧಿಕವಿರುವ ಆಹಾರವನ್ನು ಬೇಯಿಸಿ ನಂತರ ತಂಪು ಮಾಡಿದಲ್ಲಿ ಅವುಗಳು ಪಿಷ್ಟಕ್ಕೆ ಇನ್ನಷ್ಟು ನಿರೋಧಕ ಶಕ್ತಿ ಬೆಳೆಸಿಕೊಳ್ಳುತ್ತವೆ. ದ್ವಿದಳ ಧಾನ್ಯಗಳಲ್ಲೂ ಅತಿ ಹೆಚ್ಚು ಪ್ರೋಟೀನ್ ಅಂಶಗಳು ಇರುತ್ತವೆ. ತೂಕ ಕಡಿಮೆ ಮಾಡಿಕೊಳ್ಳಲು ಮತ್ತು ಆರೋಗ್ಯಕರ ಜೀವನಕ್ಕೆ ದ್ವಿದಳ ಧಾನ್ಯಗಳ ಸೇವನೆಯೂ ಅವಶ್ಯಕ. ಹುರುಳಿ, ಬೀನ್ಸ್ಗಳು ನಾರಿನಾಂಶಗಳನ್ನು ದೇಹದೊಳಗೆ ನೀಡಲು ಅತ್ಯುತ್ತಮ ಮೂಲಗಳಾಗಿವೆ. ಬೇಯಿಸಿದ ಬೀನ್ಸ್ಗಳನ್ನು 19 ಗ್ರಾಂಗಳಷ್ಟು ಒಂದು ಬಾರಿ ಸೇವಿಸಿದರೆ ಉತ್ತಮ. ಬಹುತೇಕ ಒಣ ಮತ್ತು ಕಾಯಿಸಿದ ಅಥವಾ ತಂಪು ಮಾಡಿರುವ ಬೀನ್ಸ್ಗಳು ಫೋಲೇಟ್ನ ಶ್ರೀಮಂತ ಮೂಲಗಳಾಗಿವೆ. ಹೃದಯ ರೋಗಗಳಿಂದ ರಕ್ಷಿಸುವ ಬಿ ವಿಟಮಿನ್ ಇವುಗಳಲ್ಲಿ ತುಂಬಿಕೊಂಡಿದೆ. ಅಲ್ಲದೆ ಬುದ್ಧಿಮಾಂದ್ಯತೆ ಮತ್ತು ಸ್ಮರಣಶಕ್ತಿ ಕಡಿಮೆಯಾಗುವುದರ ವಿರುದ್ಧವೂ ಬೀನ್ಸ್ಗಳಲ್ಲಿನ ಬಿ ವಿಟಮಿನ್ ಬಹಳ ಉಪಯುಕ್ತ ಎನ್ನಲಾಗಿದೆ. ಇತರ
ಯಾವುದೇ ಆಹಾರಕ್ಕಿಂತ ಅತ್ಯಧಿಕ ಪ್ರಮಾಣದಲ್ಲಿ ಪ್ರೋಟೀನನ್ನು ದ್ವಿದಳ ಧಾನ್ಯಗಳು ಹೊಂದಿರುತ್ತವೆ. ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳಲ್ಲಿ ಅತ್ಯಧಿಕ ಮತ್ತು ಕೊಬ್ಬು ಕಡಿಮೆ ಇರುವ ಇವುಗಳು ಅತ್ಯುತ್ತಮವಾಗಿ ಸೂಕ್ತ ಆಹಾರವೆನಿಸಿವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ. ಧನ್ಯವಾದಗಳೊಂದಿಗೆ ನಮಸ್ಕಾರಗಳು.